ನಮಸ್ಕಾರ ರೀ ಎಲ್ಲರಿಗೂ. ಇವತ್ ನಮ್ಮ ಊರನ್ ಸ್ಪೆಷಲ್ ದಸರಾ ಮತ್ತು ದೀಪಾವಳಿ ಮಾಡುವಂತ ಕರ್ಚಿಕಾಯಿ ಹೆಂಗ್ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಅದಕ್ಕೆ ಮೊದಲು 3 ಕಪ್ ಮೈದಾ ಹಿಟ್ಟು ಹಾಕೋಬೇಕು. ಆಮೇಲೆ 1 ಕಪ್ ರವಾ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಆಮೇಲೆ ಇದ್ರ ಮೇಲೆ ಕಾಯಿಸಿದ ಎಣ್ಣೆ ಹಾಕೊಂಡು ಅದನ್ನ ಚೆನ್ನಾಗಿ ಕಲಸ್ಕೋಬೇಕ್ರಿ. ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಅದನ್ನ ಮಿಕ್ಸ್ ಆಗೈತಿಲ್ಲ ಅಂತೇಳಿ ನೋಡಾಕ ಕೈಯಾಗಿ ಉಂಡಿಗತ್ಲೆ ಮಾಡ್ಕೊಂಡು ಅದನ್ನ ಒಡೆದ್ ನೋಡ್ಬೇಕ್ರಿ. ಎಲ್ಲ ಚಲೋ ತಂಗ ಮಿಕ್ಸ್ ಆಗಿತ್ತಂದ್ರ ಹಿಂಗ ಗಟ್ಟಿ ಆಕತ್ರಿ. ಆಮೇಲೆ ಸ್ವಲ್ಪ ನೀರ್ ಹಾಕೊಂಡ ಇದನ್ನ ಪೂರಿ ಹಿಟ್ಟಿನ ಹದಕ್ಕ ಕಲಸ್ಕೋಬೇಕ್ರಿ. ಅದಕ್ಕಿಂತ ಸ್ವಲ್ಪ ಗಟ್ಟಿನ ನಾದ್ಕೋಬೇಕ್ರಿ. ಈ ಕಾಯಿಸಿದ ಎಣ್ಣೆ ಹಾಕೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರ ನಿಮ್ಮ ಕರ್ಚಿಕಾಯಿ ಏನಿರ್ತಾವಲ್ಲ ಅವು ಕ್ರಿಸ್ಪಿ ಆಗಾಕ ಹೆಲ್ಪ್ ಮಾಡ್ತಿರ್ತೀವಿ. ಹಿಟ್ಟನ್ನ ಹಿಂಗ ನಾದಿಟ್ಕೊಂಡ ಸ್ವಲ್ಪ ಹೊತ್ತ ರೆಸ್ಟ್ ಮಾಡಕ್ ಇಡೋಣ. ಆಮೇಲೆ ಇದು ಕರ್ಚಿಕಾಯಿ ಒಳಗ್ ಹಾಕುವಂತ ಫಿಲ್ಲಿಂಗ್ ಏನಿರ್ತಲ್ಲ ಅದನ್ನ ರೆಡಿ ಮಾಡ್ಕೊಂಡು ಬರ್ತೀವಿ. ಈಗ ನಾವ್ 2 ತರ ತೋರ್ಸತ್ತೀವ್ರಿ. ಅದ್ರಾಗ ಮೊದ್ಲೇದ ಕೊಬ್ಬರಿ ಕರ್ಚಿಕಾಯಿಗೆ ಏನೇನ್ ಬೇಕಂದ್ರ 1 ಕಪ್ ಕೊಬ್ಬರಿ, ತುರಿದಿರೋ ಕೊಬ್ಬರಿ ತಗೋಬೇಕ್ರಿ, ಒಣ ಕೊಬ್ಬರಿ. ಆಮೇಲೆ ಅಳತಿ ಅಷ್ಟ ನೀವು ಸಕ್ಕರೆ ಪುಡಿ ಮಾಡ್ಕೊಂಡು ತಗೋಬೇಕು. ಇದ 1 ಕರ್ಚಿಕಾಯಿಗಾತ್ರಿ. 2ನೇ ತರ ಕರ್ಚಿಕಾಯಿಗೆ ನಾವು ಪುಟಾಣಿ ಅಂದ್ರೆ ಒಳಗ್ ತುಂಬಾಕ ಪುಟಾಣಿ ಹಿಟ್ಟ ರೆಡಿ ಮಾಡ್ಕೋಬೇಕು. ಅದಕ್ಕ ಮಿಕ್ಸಿ ಜಾರ್ ಒಳಗ 1 ಕಪ್ ಪುಟಾಣಿ ಹಾಕೊಂಡು ನಿಮ್ಗೆ ಎಷ್ಟ್ ಬೇಕಷ್ಟು ಸಿಹಿ ಎಷ್ಟ್ ಬೇಕಲ್ಲ ಅಷ್ಟ್ ನೋಡ್ಕೊಂಡ ನೀವು ಬೆಲ್ಲ ಹಾಕೋಬೇಕು. 1 ಕಪ್ ಇಲ್ಲ ಅರ್ಧ ಕಪ್ ನಿಮ್ಗೆ ಎಷ್ಟು ಬೆಲ್ಲಚ್ಬೇಕಲ್ಲ ಅದನ್ನ ನೋಡ್ಕೊಂಡು ಹಾಕೊಂಡು ರುಬ್ಕೊಂಡ್ ಇಟ್ಕೋಬೇಕು. ಈಗ ನಾವು ನಾದಿಟ್ಕೊಂಡಂತ ಹಿಟ್ಟ ಸ್ವಲ್ಪ ನೆನೆದಿರ್ತೈತಿ. ಅದನ್ನ ಸಣ್ಣ ಉಂಡಿ ಮಾಡ್ಕೊಂಡ ಕರ್ಚಿಕಾಯಿ ಮಾಡಕ್ ಸ್ಟಾರ್ಟ್ ಮಾಡೋಣ. ಆ ಹಿಟ್ಲೆ ಒಂಚೂರು ಹಿಂಗ ತಗೊಂಡು ಸಣ್ಣ ಉಳ್ಳಿ ಮಾಡಿ ತಗೋಬೇಕು. ಕರ್ಚಿಕಾಯಿ ಬೈಂಡಿಂಗ್ ಮಾಡೋ ಸಲುವಾಗಿ ದಂಡಿಗೆ ನಾವು ಹಾಲಿನ ಪ್ರಿಪ್ರೇಷನ್ ಹಚ್ತೀವ್ರಿ. ಅದಕ್ಕೆ ನಾವು ಸ್ವಲ್ಪ ಹಾಲೊಳಗ ಸಕ್ಕರೆ ಪುಡಿ ಹಾಕೊಂಡು ಕಲಿಸ್ಕೊಂಡಿವ್ರಿ. ಈಗ ನಾವು ಕರ್ಚಿಕಾಯಿ ಮಾಡ್ಕೊಳಕ್ ಆ ಹಿಟ್ಟಿನ ಎಲಿ ಮಾಡ್ಕೊಳ್ಳಿವ್ರಿ. ನೀವ ಒಂದ ಉಳ್ಳಿ ತಗೊಂಡ ಅದನ್ನ ಸ್ವಲ್ಪ ಹಿಟ್ಟು ಹಚ್ಕೊಂತ ಹಿಂಗ ಚಂದಂಗ ಲಟ್ಟಿಸ್ಕೊತ ಹೋಗ್ಬೇಕ್ರಿ. ಪೂರಿಗತ್ಲೆ ಪೂರ ರೌಂಡ್ ಲಟ್ಟಿಸ್ಬಾರ್ದ್ರಿ. ಒಂದ್ ಸ್ವಲ್ಪ ಹೊತ್ತ ರೌಂಡ್ ಲಟ್ಟಿಸ್ಕೊಂಡ್ ಆದ್ಮೇಲೆ ಅದನ್ನ ಉದ್ದಕ್ಕ ಕಿಡ್ಕೊತ ಹೋಗ್ಬೇಕ್ರಿ. ಅಂದ್ರ ಅದು ಎಲಿ ಶೇಪ್ ಆಗುತ್ತೆ. ಹಿಂಗ ನೀವ ಎಲ್ಲಾ ಉಳ್ಳಿ ತಗೊಂಡ ಎಲಿ ಮಾಡ್ಕೊಂಡ್ ಇಟ್ಕೋಬೇಕು. ಇವಾಗ ನಾವು ಕರ್ಚಿಕಾಯಿ ಒಳಗ ಫಿಲ್ಲಿಂಗ್ ಏನ್ ಮಾಡಿಟ್ಟಿದ್ವಲ್ಲ ಅದನ್ನ ಈ ತರ ತುಂಬ್ಕೋಬೇಕ್ರಿ. ಒಂದ್ ಹಿಂಗ ಕೈ ಇಟ್ಕೊಂಡು ನೀವು ನೀಟಂಗ್ ಹಾಕೊಂಡ್ರ ಅವ ಮಿಡಲ್ ಕರಕ್ಕೊಂಡಿರ್ತಾವ್ರಿ. ಈಗ ನಾವು ಫಸ್ಟ್ ಕೊಬ್ಬರಿ ಹಾಕೊಳತ್ತೀವ್ರಿ. ಕೊಬ್ಬರಿ ಸಕ್ಕರೆದೇನ್ ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳತ್ತೀವಿ. ಈ ಕೊಬ್ಬರಿ ಸಕ್ಕರೆದ್ರೊಳಗ ನೀವು ಬೇಕಂದ್ರೆ ಎಳ್ಳದನ್ನು ಹಾಕೋಬಹುದ್ರಿ, ಆಪ್ಷನಲ್ ರೀ. ಆಮೇಲೆ ಈಗ ಇನ್ನೊಂದ್ ಕಡೆ ನಾವು ಪುಟಾಣಿ ಹಿಟ್ಟೇನ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನ ಹಾಕೊಳತ್ತೀವಿ. ಹಿಂಗ ಚಂದಂಗ ಒಂದಿಟ್ ಹೆಚ್ಚ ಹಾಕೋಬೇಕ್ರಿ. ಯಾಕಂದ್ರ ಅವು ಕರದ್ ಮೇಲೆ ಸ್ವಲ್ಪ ಕಡಿಮೆ ಹತ್ತಾವ್ರಿ ಹಿಟ್ಟಿನ ಜೊತೆ ಸೇರಿ ತಿನ್ನೋದ್ನ್ಯಾಗ. ಆಮೇಲೆ ನಾವು ಹಾಲಿಂದ ಏನ್ ಮಾಡಿಟ್ಕೊಂಡಿದ್ವಿ ಹಚ್ಚಾಕ ಹಾಲ ಅದನ್ನ ಹಿಂಗ್ ಹಚ್ಕೊಂಡ ಚಂದಂಗ ದಂಡಿ ಎಲ್ಲ ಒತ್ಕೋಬೇಕ್ರಿ. ನೀವ ದಂಡಿ ಒತ್ಕೋತ್ನ್ಯಾಗ ಬಾಳ ಹುಷಾರ್ಲಿ ಇರ್ಬೇಕ್ರಿ. ಒಂದ್ ಸ್ವಲ್ಪ ನೀವು ಗ್ಯಾಪ್ ಕೊಟ್ಟು ಅದೇನಾಗತ್ತಿ ನೀವು ಎಣ್ಣೆಗ ಹಾಕ್ಬಿಟ್ಟಿಗೆ ಒಡದ ಪೂರಾ ಒಳಗ ಏನ್ ತುಂಬಿರ್ತಿರ್ಲಿ ಫೀಲಿಂಗ್ ಅದೆಲ್ಲ ಎಣ್ಣೆಗೆ ಹೋಗ್ಬಿಡ್ತೈತಿ.
ಅದಕ್ಕೆ ಚಂದಂಗ ದಂಡಿ ಎಲ್ಲ ಒತ್ಕೋಬೇಕು ನೋಡಿ. ಹಿಂಗ್ ಮಾಡಿ ಎಲ್ಲ ಇಟ್ಟು ನೆಕ್ಸ್ಟ್ ಕಾದಿರುವಂತ ಎಣ್ಣೆ ಒಳಗೆ ಹಾಕಿ ಕರ್ಕೋಬೇಕ್ರಿ. ಈ ಎಣ್ಣೆ ಏನೈತಿರ್ಲೆ ಮೀಡಿಯಂ ಟು ಲೋ ಫ್ಲೇಮ್ನಾಗ ಇಟ್ಕೋಬೇಕು. ಭಾಳ ಲೋ ಫ್ಲೇಮು ಇಟ್ಕೋಬಾರ್ದು, ಭಾಳ ಹೈ ಫ್ಲೇಮು ಇಟ್ಕೋಬಾರ್ದು. ಈ ಹೈ ಫ್ಲೇಮ್ ಇಟ್ಕೊಂಡ್ರೆ ಏನಾಕತ್ತಂದ್ರ ಕರ್ಚಿಕಾಯಿ ಎಲ್ಲ ಮೆತ್ತಗಾಗ್ಬಿಡ್ತಾವ್ರಿ, ಕ್ರಿಸ್ಪಿನೆಸ್ ಬರೋದಿಲ್ರಿ ಅದ್ರಾಗ. ನಾ ನಿಮಗ ಹೈ ಫ್ಲೇಮ್ ಇಟ್ಕೊಂಡು ಮಾಡ್ರೆ ಹೆಂಗಾಗ್ತಾವು ಮತ್ತು ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಂಡು ಕರೆದ್ರೆ ಹೆಂಗಾಗ್ತಾವ ಅಂತೇಳಿ ತೋರಿಸ್ತೀರಿ. ಈಗ ನೋಡ್ರಿ ನಾವೆಲ್ಲ ಕರ್ಚಿಕಾಯಿ ತಗೊಂಡಿವಿ. ನಾ ಆಗ ಹೇಳಲ್ರಿ ಹೈ ಫ್ಲೇಮ್ ಇಟ್ಕೊಂಡು ಕರೆದ್ರ ಈ ತರ ಮೆತ್ತ ಮೆತ್ತ ಆಗ್ತಾವ ನೋಡ್ರಿ, ಅದ್ರ ಕ್ರಿಸ್ಪಿನೆಸ್ ಇರುದಿಲ್ರಿ ಏನು. ಅದಕ್ಕೆ ಯಾವಾಗೂ ಕರ್ಚಿಕಾಯಿ ಕರಿತ್ನ್ಯಾಗ ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೋಬೇಕ್ರಿ, ಅವಾಗ ಹಿಂಗ್ ಕ್ರಿಸ್ಪಿ ಆಗ್ತಾವ್ರಿ. ನೋಡ್ರಿ ಎಷ್ಟ್ ಕ್ರಿಸ್ಪಿ ಆಗ್ಯಾವು.